ಕೈಬಿಟ್ಟಂತೆ ಅನಿಸುತ್ತಿದೆಯೇ? ದೇವರು ನಿಮ್ಮನ್ನು ಮರೆತಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ನಿಮ್ಮ ದೈನಂದಿನ ಜೀವನದ ಭಾಗವಾಗಿಸಲು ಇಂದೇ ನಮ್ಮೊಂದಿಗೆ ಸೇರಿಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂದೇಶವು ನಿಮಗೆ ಆಶೀರ್ವಾದವಾದರೆ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರೊಂದಿಗೂ ಶೇರ್ ಮಾಡಿರಿ. ಬನ್ನಿ, ಇಂದಿನ ಧ್ಯಾನಕ್ಕೆ ಆಧಾರವಾಗಿರುವ ಚೀಯೋನಿನ ಮನಗುಂದುವಿಕೆ ಎಂಬ ಅಮೂಲ್ಯವಾದ ವಿಷಯವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಒಟ್ಟಾಗಿ ಧ್ಯಾನಿಸೋಣ. ಚೀಯೋನ್ ನಗರಿಯಾದರೂ ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು ಎಂದು ಯೆಶಾಯನ ಪ್ರವಾದನ ಗ್ರಂಥ 49:14 ಓದುತ್ತೇವೆ. ಪೂರ್ವದ ಧ್ಯಾನದಲ್ಲಿ ಯಾಕೋಬನ ಮನಗುಂದುವಿಕೆಯನ್ನು ನೋಡಿದೆವು. ಇಲ್ಲಿ ಚೀಯೋನ್ ಎಂಬ ಒಬ್ಬ ಸ್ತ್ರೀಯ ಮನಗುಂದುವಿಕೆಯನ್ನು ನೋಡುತ್ತೇವೆ. ಅವಳು ಯೆಹೋವನು ನನ್ನ ಕೈಬಿಟ್ಟಿದ್ದಾನೆ, ನನ್ನನ್ನು ಮರೆತಿದ್ದಾನೆ ಎಂದು ಗುನುಗುಟ್ಟುತ್ತಾಳೆ. ಆ ಮಾತುಗಳಲು ದೇವರ ಹೃದಯವನ್ನು ಒಡೆಯಿತು. ದೇವರು ಹೀಗೆ ಹೇಳುತ್ತಾನೆ: ಒಬ್ಬ ಹೆತ್ತ ತಾಯಿ ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಳೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರೆಯೆ. ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಎಂದು ಯೆಶಾಯನ ಪ್ರವಾದನ ಗ್ರಂಥ 49:15-16 ಓದುತ್ತೇವೆ. ಒಬ್ಬ ಬಾಲಕನು 85 ಮೈಲಿ ದೂರವನ್ನು ಸಮುದ್ರದಲ್ಲಿ ಈಜಿ ಬಹುಮಾನವನ್ನು ಹೊಗಳಿಕೆಯನ್ನು ಪಡೆದನು. ಅವನು 12 ಗಂಟೆಗಳ ಕಾಲ ಬಿಡದೆ ಈಜಿದನಂತೆ. ಪತ್ರಿಕಾಗಾರರು ಅವನನ್ನು ನೋಡಿ, ಅಷ್ಟು ದೂರ ಈಜಿ ಬಂದೆಯಲ್ಲ, ನಿನಗೆ ದಣಿವಾಗಲಿ ಬಳಲಿಕೆಯಾಗಲಿ ಆಗಲಿಲ್ಲವಾ ಎಂದು ಕೇಳಿದರು. ಅವನು ಅವರನ್ನು ನೋಡಿ, ನಾನು ಈಜುವಾಗ ಸ್ವಲ್ಪ ಪಕ್ಕದಲ್ಲಿಯೇ ಒಂದು ದೋಣಿಯಲ್ಲಿ ನನ್ನ ತಂದೆಯೂ ಬೇರೆಯವರು ಬರುತ್ತಲೇ ಇದ್ದರು. ನಾನು ಬಳಲಿ ಹೋದಾಗೆಲ್ಲ ನನ್ನ ತಂದೆ ನನಗೆ ಗ್ಲೂಕೋಸ್ ಕೊಡುತ್ತಿದ್ದರು. ಅದನ್ನು ಕುಡಿದು ಬಲ ಹೊಂದಿ ನಾನು ಪುನಃ ಈಜುತ್ತಿದ್ದೆ ಎಂದು ಹೇಳಿದನು. ಹಾಗೆಯೇ ನಿಮ್ಮ ಜೀವಿತದಲ್ಲಿ ಮನಗುಂದುವಿಕೆ ಉಂಟಾದಾಗಲೆಲ್ಲ ಕರ್ತನು ನಿಮ್ಮನ್ನು ಆದರಿಸುವನು. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಎಂದು ಕೀರ್ತನೆಗಳು 27:10 ಕೀರ್ತನೆಗಾರನು ಹೇಳುತ್ತಾನೆ. ನಿಮ್ಮ ಜೀವಿತದ ಪ್ರಯಾಣದಲ್ಲಿ ಕರ್ತನು ನಿಮ್ಮೊಂದಿಗೆ ಬರುತ್ತಲೇ ಇರುತ್ತಾನೆ. ಬಳಲಿ ದಣಿದಾಗ ನಿಮಗೆ ತನ್ನ ಬಲವನ್ನು ನೀಡುವನು. ಆದ್ದರಿಂದ ಕರ್ತನು ನಿಮಗೆಂದು ನೇಮಿಸಿರುವ ಓಟದಲ್ಲಿ ತಾಳ್ಮೆಯಿಂದ ಓಡಿರಿ, ಸಂತೋಷದಿಂದ ಓಡಿರಿ. ಇದರ ಕುರಿತು ಇಬ್ರಿಯರಿಗೆ ಬರೆದ ಪತ್ರಿಕೆ 12:2 ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೇ ದೃಷ್ಟಿಯಿಟ್ಟು ನಮಗೆ ನೆಮಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂದು ಬರೆಯಲ್ಪಟ್ಟಿದೆ. ಸಮುದ್ರ ಇರುವವರೆಗೂ ಅಲೆಗಳು ಇದ್ದೇ ಇರುತ್ತವೆ. ಸೈತಾನನು ಇರುವವರೆವಿಗೂ ಶೋಧನೆಗಳು, ಮನಗುಂದುವಿಕೆ ಬಂದೇ ಬರುವವು. ನಿಮ್ಮನ್ನು ಬಳಲಿ ಹೋಗುವಂತೆ ಮಾಡಲು ಶತ್ರು ಮುನ್ನುಗ್ಗಿದರೂ ಪರಿಶುದ್ಧಾತ್ಮನು ನಿಮಗಾಗಿ ಜಯಧ್ವಜವನ್ನು ಎತ್ತುವನು. ದೇವಮಕ್ಕಳೇ, ಹಡಗು ಬಿರುಗಾಳಿಯನ್ನು, ಕಡಲ ಅಬ್ಬರವನ್ನು ಲಕ್ಷಿಸದೆ ಮುಂದೆ ಸಾಗುವಂತೆ ನಿಮ್ಮ ಬಳಲಿಕೆಯನ್ನು ತಳ್ಳಿಹಾಕಿ ಕರ್ತನಲ್ಲಿ ದೃಢಗೊಂಡು ಮುಂದೆ ಸಾಗಿರಿ. ನಿಮ್ಮ ಎಲ್ಲಾ ವೈರಿಗಳ ಮುಂದೆ ಆತನು ನಿಮಗೆ ಒಂದು ಔತಣವನ್ನು ಸಿದ್ಧಪಡಿಸಿ ನಿಮ್ಮ ತಲೆಗೆ ತೈಲವನ್ನು ಹಚ್ಚುವನು. ಆಮೇನ್. ಪ್ರಿಯರೇ, ಈ ಸಂದೇಶವು ನಿಮಗೆ ಹೊಸ ಧೈರ್ಯವನ್ನು ನೀಡಿರುವುದಾದರೆ ಕಾಮೆಂಟ್ನಲ್ಲಿ ಕರ್ತನೆ ನನ್ನನ್ನು ಕೈ ಹಿಡಿದು ನಡೆಸು ಎಂದು ಬರೆಯಿರಿ. ಖಂಡಿತವಾಗಿ ಕರ್ತನು ನಿಮ್ಮನ್ನು ಎಂದಿಗೂ ಕೈಬಿಡದಂತೆ ನಡೆಸುವನು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾನೊಟ್ಟಿಗೆ ಸೇರಿ ಈ ಪ್ರಾರ್ಥನೆಯನ್ನು ಮಾಡಿರಿ. ಕರುಣೆಯುಳ್ಳ ತಂದೆಯೇ, ಕೈಬಿಟ್ಟಂತೆ ಅನಿಸುವ ಸಮಯದಲ್ಲಿ ನೀನು ಸಾಂತ್ವನಪಡಿಸು. ನೀನು ನಮ್ಮನ್ನು ಮರೆತಿಲ್ಲವೆಂಬ ನಿಶ್ಚಯವನ್ನು ನಮ್ಮೊಳಗೆ ಬಲಪಡಿಸು. ನಮ್ಮ ದುರ್ಬಲ ಕ್ಷಣಗಳಲ್ಲಿ ನಿನ್ನ ಪ್ರೀತಿಯ ಕೈಗಳಿಂದ ಹಿಡಿದು ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ನೆನಪಿಗೆ ಯೆಶಾಯ 5:27 ಅವರಲ್ಲಿ ಯಾರೂ ಬಳಲಿ ಮುಗ್ಗರಿಸರು, ಯಾರೂ ತೂಕಡಿಸಿ ನಿದ್ರಿಸರು. ಅವರ ನಡುಕಟ್ಟು ಬಿಚ್ಚಿಲ್ಲ, ಅವರ ಕೆರದ ಬಾರು ಕಿತ್ತಿಲ್ಲ. ಈ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಪ್ರತಿದಿನ ಒಂದು ಸಂದೇಶದ ಮೂಲಕ ಕ್ರಿಸ್ತನ ಕಡೆಗೆ ಇನ್ನೊಂದು ಹೆಜ್ಜೆ ಇಡಲು ನಮ್ಮೊಂದಿಗೆ ಸೇರಿಕೊಳ್ಳಿ ಹಾಗೂ ನಮ್ಮೊಂದಿಗೆ ಕೈಜೋಡಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಎಲಿಯನ ದೇವ